ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ನಮಗೆ ಬಹುದೊಡ್ಡ ಹುಣ್ಣಿಮೆ ಇದೆ ಸ್ನೇಹಿತರೆ. ಈ ವಿಶೇಷವಾದ ಶಕ್ತಿದಾಯಕವಾದ ದಿನಗಳಲ್ಲಿ ಹುಣ್ಣಿಮೆ ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ. ತಾಯಿಗೆ ಆ ದಿನ ಶಕ್ತಿ ಇರೋದ್ರಿಂದ ನೀವು ತಪ್ಪದೆ ನಿಮ್ಮ ಕೋರಿಕೆಗಳನ್ನ ಎದ್ದ ಕೂಡಲೇ ನಾವು ಬೆಳಗ್ಗೆ ಎದ್ದಾಗ ನಮ್ಮ ಅಂಗೈಗಳನ್ನು ನೋಡಿಕೊಳ್ಳುತ್ತಾ ವಾರಾಹಿ ದೇವಿಯ ತುಂಬ ಶಕ್ತಿದಾಯಕವಾದ ಒಂದು ಮೂಲ ಮಂತ್ರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಮಂತ್ರನ ನಾವು ಸ್ನಾನ ಮಾಡೇ ಹೇಳ್ಕೊಳ್ಬೇಕು ಅಂತ ಏನೂ ಇಲ್ಲ. ನೀವು ಎದ್ದ ಕೂಡಲೇ ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳುತ್ತಾ ಈ ಮಂತ್ರನ ಪಠಣೆ ಮಾಡಿ. ಹುಣ್ಣಿಮೆ ದಿನಗಳಲ್ಲಿ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಕೋರಿಕೆ ಕನಸು ಏನೇ ಆಗಿರಬಹುದು. ತುಂಬ ಜನ ನಮಗೆ ಜಾಸ್ತಿ ಪ್ರಾಬ್ಲಮ್ಸ್ ಇದೆ, ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾಯಿಲ್ಲ. ಸಾಲ ಜಾಸ್ತಿ ಆಗಿಬಿಟ್ಟಿದೆ. ಸಿಂಗಲ್ ಪೇರೆಂಟು ನಾನು, ಮಕ್ಕಳನ್ನೂ ಕೂಡ ನೋಡಿಕೊಂಡು ಮನೆಯ ಜವಾಬ್ದಾರಿ ಕೂಡ ವಹಿಸ್ಕೊಂಡಿದ್ದೀನಿ. ಯಜಮಾನ ಸರಿಯಾಗಿ ಜವಾಬ್ದಾರಿ ತಗೊಂಡಿಲ್ಲ. ಈ ರೀತಿ ಹೆಣ್ಮಕ್ಳು ತುಂಬ ಸಂಕಟ ಪಟ್ಕೊಂಡು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅವರು ಕೂಡ ಅಷ್ಟೇ. ಹಾಗೆ ತುಂಬ ಜನ ನಾವು ಇರೋ ಬರೋ ಒಡವೆಗಳನ್ನೆಲ್ಲ ಗಿರ್ವಿ ಇಟ್ಬಿಟ್ಟಿದ್ದೀವಿ, ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸೋ ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾರಾಹಿ ದೇವಿಯ ಎಷ್ಟೋ ಬೀಜ ಮಂತ್ರಗಳನ್ನ ಸ್ನೇಹಿತರೆ ಹೇಳ್ಕೊಂಡ ಸ್ವಲ್ಪ ಹೊತ್ತಿಗೆ ನಮಗೆ ಏನೋ ಒಂದು ದಾರಿ ಅಂತೂ ಕಾಣಿಸುತ್ತೆ. ಎಷ್ಟು ಕಷ್ಟಪಡ್ತಾ ಇದ್ರೂ ಆ ಒಂದು ರಿಸಲ್ಟು ಅನ್ನೋದು ತುಂಬ ಪಾಸಿಟಿವ್ ಆಗಿ ತಂದು ಕೊಡುತ್ತೆ. ಯಾರು ನಂಬಿಕೆ ಇಟ್ಟು ಇದನ್ನು ಫಾಲೋ ಮಾಡಿರ್ತಾರೋ ಅವ್ರಿಗೆ ಆ ರಿಸಲ್ಟು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಸ್ನೇಹಿತರೆ. ಅದಕ್ಕೆ ತಪ್ಪದೆ, ಯಾಕಂದರೆ ನಾವು ಯಾವಾಗಲೂ ನಿದ್ದೆ ಮಾಡುವಾಗ ಮರೆತುಬಿಟ್ಟು ಏನೋ ಹಂಗೆ ನಿದ್ದೆ ಮಾಡ್ತೀವಿ. ಬೆಳಗ್ಗೆ ಎದ್ದು ಕೂಡಲೇ ಆ ದಿನ ಎಲ್ಲ ಸಾಲ ಮಾಡಿದ್ದೀವಿ, ಸಾಲ ತೀರಿಸ್ಬೇಕು, ಇದಕ್ಕೆ ಕಾಸು ಬೇಕು, ಅದಕ್ಕೆ ದುಡ್ಡು ಬೇಕು, ಈ ರೀತಿ ನಾವು ಒಂದು ಜಂಜಾಟದಲ್ಲೇ ಇದ್ದುಬಿಡ್ತೀವಿ. ಅದಕ್ಕೆ ಆ ದಿನ ಎಲ್ಲ ಶುಭದಾಯಕವಾಗಿರುತ್ತೆ. ನೀವು ಈ ಮಂತ್ರನ ಪಠಣೆ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಒಂದು 2 ನಿಮಿಷ ಸಮಯ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಎದ್ದಾಗ ಆ ದಿನ ಪೂರ್ತಿ ನಾವು ನೆನೆಸ್ಕೊಳ್ತೀವಿ, ಈ ದಿನ ಈ ಕೆಲಸ ಮಾಡಬೇಕು, ಇದೆಲ್ಲ ಈ ದಿನ ಮುಗಿಸ್ಬೇಕು ಅನ್ನೋ ಥರ ಅಂದ್ಕೊಂಡಿರ್ತೀವಿ. ಅದಕ್ಕೆ ನಿಮ್ಮ ಕೋರಿಕೆ ಏನೇ ಇರಬಹುದು, ಯಾವ ಕೋರಿಕೆನೇ ಆಗಿರಲಿ, ಅದು ಒಂದು ನ್ಯಾಯಯುತವಾಗಿದ್ದರೆ ನೋಡಿ, ಅಂಗೈಯಲ್ಲಿ ನೀವು ನೋಡ್ಕೊಳ್ತಾ ಓಂ ಅಪರಾಜಿತ ಹ್ರೀಂ, ಓಂ ಅಪರಾಜಿತ ಹ್ರೀಂ, ಈ ಮಂತ್ರ ವಾರಾಹಿ ದೇವಿಯ ಒಂದು ಮೂಲ ಮಂತ್ರ ಸ್ನೇಹಿತರೆ. ತುಂಬ ಜನಕ್ಕೆ ಈ ನಾಮಗಳು, ಬೀಜ ಮಂತ್ರಗಳನ್ನ ಹೇಳ್ಕೊಂಡಿರೋದ್ರಿಂದ ನಮ್ಮ ಜೀವನದಲ್ಲಿ ತುಂಬ ಮಿರಾಕಲ್ಸ್ ನಡೆದಿದೆ ಅಂತ ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಕೂಡ ಹಾಕಿದ್ದಾರೆ. ಅವ್ರಿಗೂ ಕೂಡ ಎಷ್ಟು ಒಳ್ಳೆಯದಾಗಿದೆ, ಅದರಲ್ಲಿ ನಮಗೂ ಕೂಡ ಸ್ವಲ್ಪನಾದರೂ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಇದರಲ್ಲಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಬೆಳಗ್ಗೆ ಎದ್ದಾಗ ನಿಮಗೆ ಒಂದು ನೆನಪು ಆಗಲಿಲ್ಲ ಅಂದರೂ ಕೂಡ ಸ್ನೇಹಿತರೆ, ನಾಳೆ ಪೂರ್ತಿ ನಮಗೆ ಶಕ್ತಿದಾಯಕವಾಗಿರುತ್ತೆ. ಆ ದಿನ ಪೂರ್ತಿ ನೀವು ಹೇಳ್ಕೊಳ್ಬಹುದು. ಆದರೆ ಬೆಳಗ್ಗೆ ಎದ್ದಾಗ ನಮ್ಮ ಕೈಗಳನ್ನ ನೋಡಿಕೊಂಡು ಈ ಒಂದು ಮೂಲ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಆ ದಿನ ನೀವೇನು ಅಂದ್ಕೊಂಡಿರ್ತೀರ ನೋಡಿ, ಆ ಕಾರ್ಯ ಎಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ತುಂಬ ಜನಕ್ಕೆ ಈ ರಿಸಲ್ಟ್ ಗೊತ್ತಾಗಿದೆ ಸ್ನೇಹಿತರೆ. ಇದರಿಂದ ತಪ್ಪದೆ ನೀವು ಕೂಡ ನಂಬಿಕೆ ಇಟ್ಟು ಈ ಒಂದು ಮಂತ್ರನ ಪಠಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇಷ್ಟೇ ಸರಳವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.